PCOD ಮತ್ತು ಥೈರಾಯ್ಡ್ ಸಮಸ್ಯೆಗಳಿಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸೆ ಇದೆ? ನೋಡಿ, ಹೋಮಿಯೋಪತಿನಲ್ಲಿ ನಿಮಗೆ ಎರಡಕ್ಕೂ ಬ್ಯೂಟಿಫುಲ್ ಆಗಿರೋಂತಹ ಟ್ರೀಟ್ಮೆಂಟ್ಸ್ ಇದೆ. ಅಂದರೆ ಥೈರಾಯ್ಡ್ ಮತ್ತು PCOD ಎರಡಕ್ಕೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ನಾವು ಮೆಡಿಸಿನ್ಸ್ ಕೊಡುವಾಗ ಅವ್ರಿಗೇನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ರೆಕ್ಟಿಫೈ ಆಗುತ್ತೆ. ಸೊ ಇದ್ರ ಮೂಲಕ ನಾವೇನು ಮಾಡ್ತೀವಿ, ಒಂದು ಹೋಮಿಯೋಪತಿಕ್ ವೇ ಆಫ್ ಟ್ರೀಟ್ಮೆಂಟ್, ಇನ್ನೊಂದು ಅವರಿಗೆ ಡಯಟ್ ಕೊಡ್ತೀವಿ. ಅಂದರೆ ನ್ಯೂಟ್ರಿಷನಲಿ ಅವ್ರಿಗೆ ಏನೇನು ತೊಗೋಬೇಕು, ಏನೇನು ತೊಗೋಬಾರ್ದು. ಮತ್ತು ನಾವು ಅವರಿಗೆ ಕೌನ್ಸಿಲಿಂಗ್ ಕೂಡ ಕೊಡ್ತೀವಿ. ಅಂದರೆ ಈಚ್ ಆ್ಯಂಡ್ ಎವ್ರಿ ಡಿಸೀಸ್ ಹ್ಯಾಸ್ ಇಟ್ಸ್ ಓನ್ ಇದಿರುತ್ತೆ. ಯಾಕೆಂತಂದರೆ ಕೆಲವರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದಾಗ ಅವ್ರಿಗೆ ಏನಾಗುತ್ತೆ, ಮೈಂಡ್ ವೇರಿಯೇಷನ್ಸ್ ಜಾಸ್ತಿ, ಆ್ಯಂಡ್ ಅವರಿಗೆ ತುಂಬಾ ಡಿಪ್ರೆಷನ್ಸ್ ಇರ್ಬೋದು, ಅಥವಾ ಅವರಿಗೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ದೇ ವಿಲ್ ಬಿ ಹ್ಯಾವಿಂಗ್ ಮೂಡ್ ಸ್ವಿಂಗ್ಸ್ ಅಂಡ್ ಆಲ್ ದಿಸ್ ಥಿಂಗ್ಸ್. ಸೊ ಕೌನ್ಸಿಲಿಂಗ್ ಕೂಡ ನಾವು ಥೈರಾಯ್ಡ್ ಮತ್ತು PCODಗೆ ಕೊಡ್ತೀವಿ. ಹೋಮಿಯೋಪತಿ ಮೆಡಿಸಿನ್ಸ್ ಜೊತೆಗೆ ನಿಮಗೆ ನ್ಯೂಟ್ರಿಷನಲಿ ಡಯಟ್ ಹೇಗೆ ಮೇಂಟೈನ್ ಮಾಡೋದು ಅಂತ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ, ಓವರ್ ಆಲ್ ಇಂಪ್ರೂವ್ಮೆಂಟ್ ನಾವು ತೋರಿಸಬಹುದು ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಓಕೆ ಮೇಡಮ್, ಇದಕ್ಕೆಲ್ಲ ನೀವು ಚಿಕಿತ್ಸೆ ಕೊಡ್ತಾ ಇರೋವಾಗ ಬಹಳಷ್ಟೊಂದು ಕ್ರಿಟಿಕಲ್ ಆಗಿ ಅದನ್ನ ಸರಿಪಡಿಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶಿಲ್ಪಾ ಅಂತ ಹೇಳಿರೋ ಅಂತ ಒಂದು ಎಕ್ಸಾಂಪಲ್ ಹಂಚ್ಕೊಳ್ಳೋದಾದ್ರೆ? ನೋಡಿ, ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ಅಂದರೆ ಅವ್ರಿಗೆ ಆಲ್ಮೋಸ್ಟ್ ಒಂದು 6 years ಇಂದ ಥೈರಾಯ್ಡ್. ಶಿ ವಾಸ್ ಅನ್ಮ್ಯಾರಿಡ್ ಆ್ಯಕ್ಚುಲಿ. ಸೊ ಅವ್ರಿಗೆ ಏನಂದರೆ, ನಾವು ಶಿ ವಾಸ್ ಆ್ಯಕ್ಚುಲಿ ಅಲೋಪತಿ ಮೆಡಿಸಿನ್ ಶುರು ಮಾಡಿದ್ರೆ ಡೈರೆಕ್ಟ್ ಹೋಮಿಯೋಪತಿಗೆ ಅವ್ರು ಬಂದಿದ್ದು ಒಂದ್ಸತಿ ಅವರಿಗೆ ವೇರಿಯೇಷನ್ಸ್ ಗೊತ್ತಾದಾಗ. ಸೊ ಶಿ ಸ್ಟಾರ್ಟೆಡ್ ವಿತ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್. ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಆ್ಯಂಡ್ ಹರ್ TSH ಲೆವೆಲ್ ವರ್ ನಾರ್ಮಲ್. ಅದಾದ ನಂತರ ಏನಂದರೆ, ಶಿ ಗಾಟ್ ಮ್ಯಾರಿಡ್, ಓಕೆನಾ, ಆ್ಯಂಡ್ ಶಿ ಹ್ಯಾಡ್ ಅ ಹಿಸ್ಟ್ರಿ ಆಫ್ PCOD ಆ್ಯಂಡ್ ಥೈರಾಯ್ಡ್ ಬೋತ್. ಸೊ ನಾವೇನ್ ಮಾಡ್ತೀವಿ, ಮೆಡಿಸಿನ್ಸ್ ಕೊಡ್ತಿದ್ವಿ ಅಂಡ್ ಶಿ ವಾಸ್ ಓನ್ಲಿ ಆನ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್. ಸೊ ಇಲ್ಲಿ ಏನಂದ್ರೆ, ಅವ್ರು ಯಾವುದೇ ತರದ ಅಲೋಪತಿಕ್ ಹಾರ್ಮೋನಲ್ ಟ್ರೀಟ್ಮೆಂಟ್ ತಗೊಳ್ದೇ ಇರೋದ್ರಿಂದ, ಓನ್ಲಿ ಹೋಮಿಯೋಪತಿಕ್ ಇರೋದ್ರಿಂದ, ಮದುವೆ ಆಗಿ ವಿತಿನ್ 6 to 8 months ಶಿ ಕನ್ಸೀವ್ಡ್. ಓಕೆನಾ. ಸೊ ಇನ್ ಸ್ಪೈಟ್ ಆಫ್ ಥೈರಾಯ್ಡ್ ಆ್ಯಂಡ್ PCOD, ಓನ್ಲಿ ವಿತ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ಶಿ ಹ್ಯಾಡ್, ಯಾಕೆಂದ್ರೆ ಪೋಸ್ಟ್ ಮ್ಯಾರೇಜ್ ಶಿ ಹ್ಯಾಡ್ ಅಗೇನ್ there was symptom of hormonal imbalance ಅವರಿಗೆ. ಯಾಕೆಂತಂದ್ರೆ ಶಿ ವಾಸ್ ನಾಟ್ ಟೇಕಿಂಗ್ ಮೆಡಿಸಿನ್ಸ್ ಪ್ರಾಪರ್ಲಿ ಇನ್ ಬಿಟ್ವೀನ್, ಆ ಥರ ಇತ್ತು. ಸೊ ಅಗೇನ್ ವೆನ್ ಶಿ ಸ್ಟಾರ್ಟೆಡ್ ವಿತ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್, ಅವ್ರಿಗೆ ಹೇಗಾಯ್ತು ಅಂತಂದ್ರೆ, ಅವರಿಗೆ ಕನ್ಸೆಪ್ಷನ್ ಅಲ್ಲೂ ಕೂಡ ಈಸಿ ಆಯಿತು. ಆ್ಯಂಡ್ ನೌ ಶಿ ಈಸ್ ನಾಟ್ ಆನ್ ಎನಿ ಮೆಡಿಕೇಶನ್ಸ್ ಆ್ಯಂಡ್ ಶಿ ಈಸ್ ಕನ್ಸೀವ್ಡ್ ಆ್ಯಂಡ್ ಶಿ ಹ್ಯಾಸ್ 1 year old ಬೇಬಿ ನೌ. ಸೊ ಆ ಥರ ಬ್ಯೂಟಿಫುಲಿ ವಿ ಕ್ಯಾನ್ ಟ್ರೀಟ್ ದ ಕೇಸ್. ಯಾಕಂದ್ರೆ ಫಸ್ಟ್ ಟೈಮ್ ಹೋಮಿಯೋಪತಿಗೆ ಬರ್ತಾರೆ, ಥೈರಾಯ್ಡ್ ಇರ್ಬೋದು ಅಥವಾ PCOD ಇರ್ಬೋದು, ಅವ್ರು ನಮ್ಮ ಹತ್ರನೇ ಟ್ರೀಟ್ಮೆಂಟ್ ತಗೊಂಡಾಗ ಯಾವುದೇ ತರ ಅಡ್ಡ ಪರಿಣಾಮ ಅವರ ದೇಹದಲ್ಲಿ ಆಗಿರೋದಿಲ್ಲ, ಡ್ಯೂ ಟು ಹಾರ್ಮೋನ್ಸ್ ಅಥವಾ ಮೆಡಿಸಿನಲ್ ಅಬ್ಯೂಸ್ ಅಂತ ಹೇಳ್ತೀವಿ. ಸೊ ನೀವು ಎಷ್ಟೊಂದು ಮೆಡಿಸಿನ್ಸ್ ತಗೊಂಡು ಏನು ಮಾಡ್ತೀವಿ, ಬಾಡಿನಲ್ಲಿ ಲಾಟ್ ಆಫ್ ಚೇಂಜಸ್ ನಿಮಗೆ ಕಾಣಿಸುತ್ತೆ. ಸೊ ಅದನ್ನ ನಾವು ರೆಕ್ಟಿಫೈ ಮಾಡ್ಬೋದು ಓನ್ಲಿ ವಿತ್ ಹೋಮಿಯೋಪತಿಕ್ ಮೆಡಿಕೇಶನ್ಸ್. ಸೊ ಶಿ ಕನ್ಸೀವ್ಡ್ ಅಂಡ್ ಶಿ ಈಸ್ ವೆರಿ ಹ್ಯಾಪಿ ವಿತ್ ದ ಟ್ರೀಟ್ಮೆಂಟ್, ಬಿಕಾಸ್ PCOD ಅಥವಾ ಥೈರಾಯ್ಡ್ ಇದ್ರೆ ಕನ್ಸೀವ್ ಆಗದೇ ಇಲ್ಲ ಅಂತ. ಸೊ ಇಟ್ ಈಸ್ ನಾಟ್ ಲೈಕ್ ದಟ್. ವಿತ್ ಹೋಮಿಯೋಪತಿಕ್ ಮೆಡಿಕೇಶನ್ ಶಿ ಕನ್ಸೀವ್ಡ್ ಅಂಡ್ ಶಿ ಹ್ಯಾಡ್ ಅ ಹೆಲ್ತಿ ಬೇಬಿ. ಅಂದ್ರೆ ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ಸರಿಯಾದ ಕಡೆ ಚಿಕಿತ್ಸೆಗೆ ಬಂದಾಗ, ಸೊ ಯಾವುದೇ ಒಂದು ರೀತಿಯ ಕ್ರಿಟಿಕಲ್ ಇರುವಂತ ಸಮಸ್ಯೆಗಳು ಬೇಗ ಬಂದರೂ ಕೂಡ ಅದನ್ನ ಗುಣಪಡಿಸಬಹುದು ಹೋಮಿಯೋಪತಿಯಿಂದ ಅಂತ ಹೇಳಿ. ನೋಡಿ, ಇವಾಗಿನ ಲೈಫ್ ಸ್ಟೈಲ್ ನಾವು ನೋಡ್ತಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ವೆರಿ ಏನಂದ್ರೆ ಡೇಂಜರಸ್ ಇನ್ ಫ್ಯೂಚರ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವಾಗಿನ ಲೈಫ್ ಸ್ಟೈಲಲ್ಲಿ ಒಂದು ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಫುಡ್ ಅಲ್ಲಿ ತುಂಬಾನೇ, ಅಂದ್ರೆ ಹೊರಗಡೆ ತಿನ್ನೋವಂಥದ್ದು ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯೂಸಿಂಗ್ ಗ್ಯಾಡ್ಜೆಟ್ಸ್, ಅಂದ್ರೆ ಮೊಬೈಲ್ಸ್ ಇರ್ಬೋದು, ಲ್ಯಾಪ್ಟಾಪ್ಸ್ ಇರ್ಬೋದು, ಚಿಕ್ಕ ಮಕ್ಕಳು ಯೂಸ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಇಟ್ ಈಸ್ ಮೋರ್ ಡೇಂಜರಸ್ ಫಾರ್ ಅ ಫ್ಯೂಚರ್ ಅಂತಾನೆ ಹೇಳ್ಬೋದು. ಅಂದ್ರೆ ನಾವು ಆದಷ್ಟು ನಮ್ಮ ಲೈಫ್ ಸ್ಟೈಲ್ನ ಪ್ಲಾನ್ ಮಾಡಿಕೊಂಡು, ಅಥವಾ ತಂದೆ ತಾಯಿ ಆದಂಥವ್ರು ಅವ್ರ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಅಥವಾ ಸೆಲ್ಫ್ ಅವರೇ ಫಸ್ಟ್ ಅದನ್ನ ಅಳವಡಿಸ್ಕೋಬೇಕು ಅಂತ ಹೇಳ್ತೀವಿ. ಅಂದ್ರೆ ಹೆಲ್ತಿ ಲೈಫ್ ಸ್ಟೈಲ್ ವಿತ್ ಲಾಟ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ವಿತ್ ಯೋಗ ಮೆಡಿಟೇಷನ್ಸ್ ಇರ್ಬೋದು, ಆ್ಯಂಡ್ ಟೇಕಿಂಗ್ ಪ್ರಾಪರ್ ಮೆಡಿಕೇಶನ್ಸ್ ಫಾರ್ ದೇರ್ ಡಿಸೀಸ್ ರಿಲೇಟೆಡ್ ಏನೇ ಇದ್ರೂ ಕೂಡ, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ದಿರೋಂತಹ ಟ್ರೀಟ್ಮೆಂಟ್ಸ್ನ ತಗೊಳಕ್ಕೆ ಶುರು ಮಾಡಿದಾಗ, ವಿತ್ ಪ್ರಾಪರ್ ಡಯಟ್ ಡೆಫಿನೆಟ್ಲಿ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಜೊತೆಗೆ ಸ್ಟ್ರೆಸ್ ಫ್ರೀ ಅಂತ ಹೇಳ್ತೀವಿ. ಅಂದರೆ ಸಾಕಷ್ಟು ಇವಾಗಿನ ಲೈಫ್ ಸ್ಟೈಲಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಇದೆ. ಈವನ್ ಹೌಸ್ ವೈಫ್ಗೆ ನೀವು ಕೇಳಿದ್ರೆ ನಾನು ಸ್ಟ್ರೆಸ್ಸಲ್ಲಿದ್ದೀನಿ ಅಂತ ಹೇಳ್ತಾರೆ. ಸೊ ಆ ಸ್ಟ್ರೆಸ್ನ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬಹುದು, ಸೊ ಅದನ್ನ ಕೂಡ ಅವರು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ತಾ ಬಂತು ಅಂದರೆ ಡೆಫಿನೆಟ್ಲಿ ನಮ್ಮ ಫ್ಯೂಚರ್ ನಾವು ಸರಿಪಡಿಸ್ಕೋಬೋದು ಅಂತ ನಾವು ಹೇಳ್ಬೋದು.